ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಅಂತಿರುವಂಥ ರೇಡಿಯೋಥೆರಪಿ ವಿಭಾಗ ಈಗ ಬಳ್ಳಾರಿ ವಿಮ್ಸ್ನಲ್ಲಿ ಬಂದ್ ಆಗಿರುವಂಥದ್ದು. ಕಳೆದ 4 ತಿಂಗಳುಗಳಿಂದಲೂ ಕೂಡ ಈಗ ಕ್ಯಾನ್ಸರ್ ರೋಗಿಗಳಿಗೆ ರೇಡಿಯೋಥೆರಪಿ ಚಿಕಿತ್ಸೆ ಇಲ್ಲದೆ ಈಗ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಕೂಡ 2004ರಲ್ಲಿ ಕ್ಯಾನ್ಸರ್ ವಿಭಾಗವನ್ನು ಅಂದರೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ರೇಡಿಯೋಥೆರಪಿ ವಿಭಾಗವನ್ನು ಬಳ್ಳಾರಿ ವಿಮ್ಸಲ್ಲಿ ಆರಂಭ ಮಾಡಿತು. 21 ವರ್ಷ ಹಳೆದಾದಂಥ ಯಂತ್ರಗಳು ಆಗಾಗ ಕೈ ಕೊಡ್ತಾ ಇತ್ತು, ಜೊತೆಗೆ ತಾಂತ್ರಿಕ ದೋಷಗಳು ಆ ಒಂದು ಯಂತ್ರದಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಅವುಗಳನ್ನು ತೆರವು ಮಾಡಿ ಈಗ 9 ಕೋಟಿ ಅನುದಾನದಲ್ಲಿ ಹೊಸ ಮಷಿನ್ಗಳನ್ನು ಈಗ ತರಿಸಿರುವಂಥದ್ದು. ಆದರೆ ಇವುಗಳಿಗೆ ಇನ್ಸ್ಟಾಲ್ ಮಾಡೋಕ್ಕೆ ಈಗಾಗಲೇ ಏನು ಪರ್ಮಿಷನ್ ಸಿಗ್ತಾ ಇಲ್ಲ. ಹಾಗಾಗಿ ವಿಮ್ಸ್ನಲ್ಲಿ ಸಾಕಷ್ಟು ಏನು ಕ್ಯಾನ್ಸರ್ ರೋಗಿಗಳು ಬಂದು ರೇಡಿಯೋಥೆರಪಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅವರು ಈಗ ಪರದಾಟ ನಡೆಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ರೇಡಿಯೋಥೆರಪಿ ಚಿಕಿತ್ಸೆಗಾಗಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಹಣವನ್ನು ಈಗ ಖಾಸಗಿಯಾಗಿ ಏನು ಬಡ ರೋಗಿಗಳು ಖರ್ಚು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರುವಂಥದ್ದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಅಂದರೆ ಅದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ಸುಮಾರು ಕಲ್ಯಾಣ ಕರ್ನಾಟಕದ ಭಾಗದ 5-6 ಜಿಲ್ಲೆಗಳು ಹಾಗೆ ನೆರೆ ಆಂಧ್ರ ತೆಲಂಗಾಣದಿಂದಲೂ ಕೂಡ ರೋಗಿಗಳು ಬಂದು ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. 21 ವರ್ಷದ ಹಳೆಯದಾದ ಮಷಿನ್ಗಳನ್ನು ತೆರವು ಮಾಡಿ ಈಗ ಹೊಸ ಮಷಿನ್ಗಳನ್ನು ಇನ್ಸ್ಟಾಲ್ ಮಾಡಬೇಕಿತ್ತು. ಆದರೆ ಈಗಾಗಲೇ ಏನು 9 ಕೋಟಿ ಅನುದಾನವನ್ನು ಕೂಡ ಈ ಒಂದು ಮಷಿನ್ಗಾಗಿ ಖರ್ಚು ಮಾಡಲಾಗ್ತಾ ಇದೆ. ಆದರೆ ಆಟೋಮೆಟಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಏನಿದೆ ಅದು ಅನುಮತಿಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈವರೆಗೂ ಕೂಡ ಕಳೆದ 4-5 ತಿಂಗಳಿಂದ ಈ ಒಂದು ಹೊಸ ಮಷಿನ್ಗಳು ಬಂದರೂ ಕೂಡ ಅವುಗಳನ್ನು ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಇದನ್ನು ನಿರ್ಲಕ್ಷ್ಯ ವಹಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡ್ತಾ ಇದೆ. ಆದರೆ ಇವುಗಳನ್ನು ಅನುಮತಿಯನ್ನು ಪಡೆದು ಇದನ್ನ ಇನ್ಸ್ಟಾಲ್ ಮಾಡಬೇಕು. ಜೊತೆಗೆ ಬಡ ರೋಗಿಗಳಿಗೆ ಚಿಕಿತ್ಸೆಗೆ ಅನುಕೂಲ ಆಗುವಂಥ ಒಂದು ನಿಟ್ಟಲ್ಲಿ ಕ್ರಮವನ್ನು ವಹಿಸಬೇಕಿತ್ತು. ಆದರೆ ಈವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಒಂದು ಏನು ರೇಡಿಯೋಥೆರಪಿ ಚಿಕಿತ್ಸೆ ಬಂದಾಗಿರೋ ಬಗ್ಗೆ ಬಳ್ಳಾರಿ ಜಿಲ್ಲಾಡಳಿತ ಅಧಿಕಾರಿಗಳು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆಂದರೆ ಇದನ್ನು ಸರ್ಕಾರದ ಮೇಲೆ ಪ್ರೆಷರನ್ನು ತಂದು ಬಳ್ಳಾರಿ ಜನಪ್ರತಿನಿಧಿಗಳು ಇಲ್ಲಿ ಬಡವರಿಗೆ ಏನು ರೇಡಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಬೇಕಾಗಿತ್ತು, ಅಂದರೆ ಆರಂಭ ಮಾಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಈ ಘಟಕ ಆರಂಭ ಆಗಿಲ್ಲ. ಇನ್ನೊಂದು ಕಡೆ ಕ್ಯಾನ್ಸರ್ ರೋಗಿಗಳು ಇನ್ನು ಹೈದರಾಬಾದ್, ಬೆಂಗಳೂರು ಸೇರಿದಂತೆ ಇತರೆ ಕಡೆ ಹೋಗಿ ಈಗ ರೇಡಿಯೋಥೆರಪಿಯನ್ನು ಮಾಡಿಸ್ತಾ ಇದ್ದಾರೆ. ಪ್ರತಿ ತಿಂಗಳ ಏನು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಬಂದಂಥ ಏನು 9 ಕೋಟಿ ಅನುದಾನದ ಏನು ರೇಡಿಯೋಥೆರಪಿ ಮಷಿನ್ಗಳಿದ್ದಾವೆ ಅವುಗಳನ್ನು ಈಗ ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ಮತ್ತೆ ಏನು ಹೊಸ ಮಷಿನ್ಗಳ ತಂತ್ರಜ್ಞಾನದ ಮೂಲಕ ಏನು ಕ್ಯಾನ್ಸರ್ ರೋಗಿಗಳಿಗೆ ಏನು ಈ ರೇಡಿಯೋಥೆರಪಿ ಏನಿದೆ ಅದನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ವೈದ್ಯರ ಸೌಲಭ್ಯ ಇದ್ದರೂ ಕೂಡ ಈಗ ಏನು ಈಗಾಗಲೇ ಹೊಸ ಮಷಿನ್ಗಳು ಬಂದರೂ ಕೂಡ ಅವುಗಳನ್ನು ಇನ್ಸ್ಟಾಲ್ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನು ಬಳ್ಳಾರಿಯ ಜನಪ್ರತಿನಿಧಿಗಳು ಕಣ್ತೆರೆದು ನೋಡಬೇಕು. ಇದಕ್ಕೆ ಆಗ್ತಕ್ಕಂಥ ಏನು ಪರ್ಮಿಷನ್ ಸಿಕ್ಕಿಲ್ಲ, ಅದನ್ನು ಅನುಮತಿ ಕೊಡಿಸಿ ಇಲ್ಲಿ ಹೊಸ ಮಷಿನ್ಗಳನ್ನು ಇನ್ಸ್ಟಾಲ್ ಮಾಡುವ ಕೆಲಸಕ್ಕೆ ಇನ್ನಾದರೂ ಮುಂದಾಗಬೇಕು ಅನ್ನುವಂಥದ್ದು ಕೂಡ ಈಗ ನ್ಯೂಸ್ ಫಸ್ಟ್ನ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.